ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ವ್ಲಾಗ್ ಹೆಂಗೆ ಹಾಕೇಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲೇ ಸ್ವಲ್ಪ ರವೆ ಇದ್ದು ಮತ್ತು ಸದ್ಕೊಂಡು ಮುಚ್ಚಿದ್ದು ಎರಡು ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡಿಟ್ಟೇನಿ. ಮನ್ಯಾಗ ತುಪ್ಪ ಅಂದ್ರೂ ಸಿಕ್ಕಾಬಿಟ್ಟು ಇರ್ತೈತಲ್ಲ ನಮ್ಗೆ ಅವ್ರಿದ. ಹಾಗಾಗಿ ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದ್ರೆ ಇಷ್ಟ, ನನಗೂ ಸ್ವೀಟ್ ಇಷ್ಟ. ಅದನ್ನು ನಾನೀಗ ಸ್ವೀಟ್ ತಿನ್ನಾಕತ್ತಿಲ್ಲ. ರವೆ ಅದಾವ, ಇದನ್ನ ಶಿರಾ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲೊಂದು ಕಪ್ ಹಾಲು ಅದಾವು. ಮುಂಚೆನಾಗ ನಾವು ಹಾಲು ಜಾಸ್ತಿ ಇಟ್ಕೊಳಂಗಿಲ್ಲ. ಕೇಸರಿ ನೋಡ್ರಿ, ಇಲ್ಲೇ ಕೇಸರಿನ ನೀರೊಳಗೆ ಹಾಕಿಟ್ಟೇನಿ, ಕಲರ್ ಬಿಟ್ಟೈತಿ. ಇನ್ನೊಂದು ಕೇಸರಿ ಏನಂತಂದ್ರೆ ಅಡ್ವಾನ್ಸ್ ನಾವು ನೀರೊಳಗೆ ಹಾಕಿಡ್ಬೇಕು. ಕುದಿದ್ರೊಳಗೆ ಹಾಕಿದ್ರೆ ನೀರು ಬಿಡಂಗಿಲ್ಲ. ಇದು ಸ್ವೀಟ್ ಕಾರ್ನ್ ಅಂತ ಬರ್ತೈತಲ್ಲ, ನಾವು ಗೊಂಜಾಳ ಅಂತೀವಿ. ಗೊಂಜಾಳ ಅಂದ್ರೆ ಜವಾರಿ, ಸ್ವೀಟ್ ಕಾರ್ನ್ ಅಂದ್ರೆ ಸ್ವೀಟ್ ಇರುತ್ತೆ, ತಿನ್ನಕಷ್ಟು ಬರ್ತೈತಿ. ಅದ್ರದ್ದು ಮುಂದೆ ಇವು ಇರ್ತಾವೆ ನೋಡ್ರಿ, ನಾವು ಪುಚ್ಚ ಅಂತೀವಿ ಅವಕ್ಕೆ. ನೀವೇನಂತೀರ ಅಂತೀವಿ, ಹಿಂಗೆ ಎಳೆ ಇರ್ತೈತಲ್ಲ ಮ್ಯಾಗ, ಹಿಂಗೆ ಅದನ್ನ ಮ್ಯಾಗಿನ ಸಿಪ್ಪೆ ಸುಲಿಯಾಣ ಅಂತಲೇ ನಾನು ಅದಕ್ಕೆ ಕಲರ್ ಕುಡಿಸಿ ಅದನ್ನು ಮಾಡ್ತಾರಂತ. ಅದನ್ನ ಮಾಡಿ ಪೇಕ್ ಏನಂದ್ರೆ ಕೇಸರ್ ಅಂತೇಳಿ ಸೇಲ್ ಮಾಡ್ತಾರಂತ. ಕಡಿಮೆ ರೇಟಲ್ಲಿ ನಮ್ಗೆ ಏನು ಸಿಗ್ತೈತಲ್ಲ, ಬಹುಶಃ ಅದು ಇರ್ಬೋದು. ನಾನು ಒಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ನಾನು ನೋಡಿದ್ದೆ. ಈಗ ಇಲ್ಲಿ ಒಂದಿಷ್ಟು ಗೋಡಂಬಿ ತೊಗೊಂಡಿನಿ, ದ್ರಾಕ್ಷಿ ಇಲ್ಲ ಮನ್ಯಾಗ. ಗೋಡಂಬಿ ಇಷ್ಟ ಹಾಕಿ ನಾವೀಗ ಬಿಸಿ ಬಿಸಿ ಶಿರಾ ರೆಡಿ ಮಾಡೋಣ ಅಂತ್ರಿ. ಅಂದರೆ ಸಕ್ಕದ ರವ ಇದು ಉಪ್ಪಿಟ್ಟು ಇದರದ್ದು ಮಾಡಿದ್ರೆ ಬರ್ತಿತ್ತು. ಇದರದ್ದು ನುಚ್ಚಿದ್ದು ಬೇಡ ಅಂತ ಅನಿಸ್ತು ನನಗೆ. ಹಾಗಾಗಿ ಮತ್ತೆ ಈ ಕಡೆ ಅನ್ನಿಸ್ತದೆ, ನಮ್ಮ ಮನೇಲಿ ಸ್ವೀಟ್ ಇಷ್ಟ ಅಲ್ಲ. ನಾವು ಹಿಂಗೆ ಹೊರಗಡೆ ಹೋದ್ವಿ ಅಂದ್ರೆ ಅಂದ್ರೆ ಹೊಟ್ಟೆ ಕೆಡಂಗಿಲ್ಲ, ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಏನು ಮಾಡ್ತಾರೆ, ಇಡ್ಲಿ ತೊಗೊಳಂಗಿಲ್ಲ, ಇಡ್ಲಿ ದೋಸೆ ತೊಗೊಳಂಗಿಲ್ಲ, ಶಿರಾ ಉಪ್ಪಿಟ್ಟು ಎಲ್ಲ ಕಡೆನೂ ನೀವು ಎಲ್ಲಿ ಬೇಕಾದಲ್ಲಿ ಹೋಗಿನ ಸೇಮ್ ರುಚಿ ಕೊಡೋದಂತಂದ್ರೆ ಉಪ್ಪಿಟ್ಟು ಶಿರಾ ಅದಷ್ಟು ಅಂತಾರೆ. ಚೌ ಬಾತ್ ಅಂತ ಹೇಳ್ಬಿಡ್ತಾರೆ ಅವ್ರು. ಹಾಗಾಗಿ ಈಗ ಅವರಿಗೋಸ್ಕರ ಅಂಥೇಳಿ ನಾನು ಶಿರಾ ಮಾಡೋಕ್ಕಂತೇಳಿ ರೆಡಿ ಮಾಡ್ಕೊಳಕತ್ತೀನಿ. ಈಗಷ್ಟು ನಾನು ಜಳಕ ಮಾಡಿ ಬಂದೆ, ಇನ್ನೂ ಪೂಜೆ ಮಾಡಿಲ್ಲ. ನಮ್ಮ ಮನೆಯವರು ಒಂದಿಟ್ಟು ಸಜ್ಜಿ ಮೇವು ಹಚ್ಚೋದೈತಿ. ಅಲ್ಲೇ ಪಕ್ಕದ ಹೊಲದಾಗ ಹೊಲಕ್ಕೆ ಹೋಗಿ ಒಂದಿಟ್ಟು ಸಜ್ಜಿ ಮೇವು ತೊಗೊಂಬಂದಾಗ ಸಿಕ್ಕಾಪಟ್ಟಿ ತಲೆನೂ ಸಾಕಾಗೈತೆ ಬೆಳಗ್ಗೆನ. ನನಗೇನು ತಿಂದರೂ ಪಿತ್ತ ಹಾಕೈತ್ರಿ. ಹುಳಿ ಔಷಧಿ ಏನಂದ್ರೆ ಏನೂ ತಿನ್ನಂಗಿಲ್ಲ ನೋಡ್ರಿ. ನಾನು ಏನಾದರೂ ತಿಂದ್ರೆ ಸಾಕು ಬರೀ ಪಿತ್ತ. ನನ್ನ ಇದ್ರದ್ದು ರವೆದ ಬರ್ಫಿ ಮಾಡ್ತಾರ, ಅದು ಮಸ್ತ್ ಆಕೈತಿ. ಅಂದರೆ ಸ್ವಲ್ಪ ತಿಳು ಮಾಡ್ಕೊಂಡ ಪರಾತ್ ಅಂತೀವಲ್ಲ, ಪರಾತ್ ಅಥವಾ ದೊಡ್ಡ ಗಂಗಾಳಗಳು ಇರ್ತಾವಲ್ಲ, ಅವಕ್ಕೆ ಹಾಕಿ ಹೆಂಗೆ ಬೇಕು ನೋಡಂಗ ಸ್ಪೇರ್ ಆದ್ರೆ ಸ್ಪೇರ ಹೆಂಗೆ ಬೇಕು ನೋಡಿ ಬರ್ಫಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಅವು ಮನೆಯಲ್ಲಿ ಹಿಂಗೆ ಸಣ್ಣ ಮಕ್ಕಳಿದ್ರು ತಿನ್ನಾಕ ಇಷ್ಟಪಟ್ಟು ತಿಂತಾರೆ. ಹಿಂಗೆ ಹಿಡ್ಕೊಂಡು ತಿನ್ನೋದಲ್ಲ, ಅದನ್ನ ಪ್ಲೇಟಿಗೆ ಹಾಕೊಂಡು ಹಿಂಗೆ ಬರ್ಫಿ ಶೇಪಲ್ಲಿ ರೆಡಿ ಮಾಡಿರ್ತೀವಲ್ಲ, ತಿನ್ನಾಕ ಮಸ್ತ್ ಅನಿಸ್ತೈತಿ. ವೆಂಕಟೇಶ್ ಅವ್ರಿ, ಹೌದು ಈ ಒಡ್ಡಿಗೆ ಹಚ್ಚಲ್ಲ. ತಗಿನ ಮಗಳು ಒಂದು 2 ಲೈನ್ ಹಚ್ಚಿಬಿಡ್ನು ಉಪ್ಪಿಟ್ಟು ಮಾಡಿ ಈಗ. ಹಾಂ ಒಂದಿಟ್ಟು ಒಂದು 5 ನಿಮಿಷ ಶಿರಾ ಮಾಡ್ತಿದ್ದರು. ಎಲ್ಲ ತಿದ್ದು ಮೊಸರು ಐತಿ ಈಗ ಇದಕ್ಕೆ ಹಚ್ತಾನ ಒಂದು 2 ಲೈನ್ ಹಚ್ಚಿ ಹಳ್ಳದ ದಂಡಿ ಹಚ್ಚಿ ಉಳಿದು ಕೆರೆ ದಂಡಿ ಹಚ್ತಾನ. ಅಷ್ಟು ಕೆರೆಗೆ ಹಚ್ಕೋಬೇಕಲ್ಲ, ಇಲ್ಲಿನೂ ಕಡಿಮೆ ಆದ್ರೆ ನಡೀತಿತ್ತು. ಇದಕ್ಕೆ ಹಚ್ಚಿ ಕೆರೆಗೆ ಹಚ್ಚಿ ಹಳ್ಳದ ದಂಡಿ ಹೋಯ್ತು. ಇನ್ನೊಟ್ಟು ಕಡೆ ಮುಂದಕ್ಕೆ ಬಾಬ, ನಾನು ಇದನ್ನು ತಿರುಗಿ ಹಂಗೆ ಮುಚ್ಚಿಟ್ಟೇನೆ. ತಿರುಗಿ ತೆಗೆದು ಮತ್ತೆ ಮಿಕ್ಸ್ ಮಾಡಿಡ್ಬೇಕು. ಘಮ ಘಮ ಅನ್ನೋದು ಉಪ್ಪಿಟ್ಟು ಮೊಸರು ಇತ್ತು ನೋಡಿ. ನಮ್ಗೆ ಗೌರಿ ತುಪ್ಪ, ನಮ್ಮ ಮನೆಯವ್ರು ಬರೋದು ಲೇಟ್ ಆಕೈತಿ ಅಂತ ಅನ್ಕೊಂಡೆ. ಅವ್ರು ನಾನು ಜಳಕ ಮಾಡಿ ಮುಂದೆ ಬಂದುಬಿಟ್ರೆ ಮತ್ತೆ ಬಡ ಬಂದು ಹಂಗೆ ಮಾಡಾಕತ್ತೀನಿ. ಅವ್ರು ನಾಷ್ಟ ಮಾಡ್ತಾರೆ ಹಸ್ತಾರೆ ಅಂತೇಳಿ ರಾತ್ರಿ ನಾನು ಊಟ ಮಾಡಿಲ್ಲ, ಒಂದು ಗ್ಲಾಸ್ ಹಾಲು ಕುಡಿದಷ್ಟೇ ಮುಗ್ಕೊಂಡೇನಿ. ಅವರು ರೊಟ್ಟಿ ಹಾಲು ಅಥವಾ ಅನ್ನ ಹಾಲು ಏನೋ ಅಷ್ಟೇ ಬಿಡ್ರೆ, ಹಾಗಾಗಿ ಜಲ್ದಿ ಹಸು ಇರ್ತೈತೆ ಅಂತೇಳಿ ನಾನು ಮಾಡಕ್ಕೆ ಬನ್ನಿ. ಮತ್ತು ಆಗಲಿಲ್ಲ ನೋಡ್ರಿ ನಾನು ಅನ್ಕೊಂಡಂಗೆ. ನಿನ್ನೆ ನನ್ನೊಂದು ವಿಡಿಯೋ ಹಾಕಿದ್ಮೇಲೆ ಇವತ್ತು ಹಾಕೋಕ್ಕಾಗ್ತಿಲ್ಲ, ಗೊತ್ತಿಲ್ಲ, ಇನ್ನೂ ವಿಡಿಯೋ ಎಡಿಟ್ ಮಾಡಿಲ್ಲ.
ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಭಾಳಷ್ಟು ಜನ ಎಷ್ಟು ಪ್ರತಿಯೊಬ್ಬರ ಒಂದೊಂದು ಒಪಿನಿಯನ್ನ ಹೇಳಿರಿ, ಖುಷಿ ಆಯ್ತ. ನಿಮ್ಮೆಲ್ಲರ ಪ್ರೀತಿ ಸದಾ ಹಿಂಗೆ ಇರಲಿ. ನಾವು ಏನೇನು ಬೇಡ್ಕೊಂಡ್ರೆ ಪಡ್ಕೊಂಡು ಬಂದಿರ್ತೀವಲ್ಲ ಅದಷ್ಟೇ ನಮ್ಗೆ ದಕ್ತೈತಂತ, ಅದಷ್ಟೇ ನಮ್ಗೆ ಸಿಗ್ತೈತಂತ, ನಾವು ಎಷ್ಟೇ ಎಫರ್ಟ್ ಹಾಕಿದ್ರು. ಹಾಗಾಗಿ ಹಣೆ ಬರನ ಬದಲಾಸಕ್ಕೆ ಯಾರಿಂದನೂ ಆಗಂಗಿಲ್ಲ ಅಂತ ನೋಡ್ರಿ. ಅದಕ್ಕೆ ನಮ್ಮ ಹಣೆ ಬರದಲ್ಲಿ ಏನಿರ್ತೈತಲ್ಲ ಅದು ಆಗೋದ, ಅಥವಾ ಸತತ ಪ್ರಯತ್ನ ಅಂತೂ ಇರ್ತೈತಿ, ಇರಂಗಿಲ್ಲ ಅಂತಲ್ಲ. ಸತತ ಪ್ರಯತ್ನ ಮಾಡಿದಾಗ ನಮ್ಗೆ ಪ್ರತಿಫಲ ಸಿಗ್ತೈತಿ. ಅದ್ರ ತುಪ್ಪದೊಳಗೆ ನಾನು ರವೆ ಹುರ್ಕೊಳಕತ್ತೇನೆ. ಈಗ ಕ್ಲೋಸಪ್ ಅಲ್ಲಿ ತೋರಿಸ್ತೇನೆ ರೀ. ರವೆ ಹುರ್ಕೋಬೇಕಾದ್ರೆ ಭಾಳ ಹುಷಾರಾಗಿ ನಾವು ರವೆ ಹುರ್ಕೋಬೇಕಾ, ಯಾಕಂತಂದ್ರೆ ಇದು ಜಲ್ದಿನ ಹೊತ್ತಬಾರ್ದು. ಈಗ ನಾವು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ತುಪ್ಪದೊಳಗೆ ನಾನು ತುಪ್ಪದೊಳಗೆ ಇದನ್ನ ರವೆ ಹುರ್ಕೊಳಕತ್ತೀನಿ. ಈಚೆ ಕಡೆ ಒಂದಿಷ್ಟು ನೀರು ಇಡ್ತೀನಿ. ನಿನ್ನ ಕೆಲಸ ಮಾಡಿ ಹೋಗೋಣ. ಮಳೆಯಾಗ ಏನ ನಾಳೆ ಹೋಗಿದ್ದೀವಲ್ಲ, ಮತ್ತು ನಾಳೆ ಮಳೆ ನಾಳೆ ಈ ಸುಮ್ಮ ಮಳೆಯಾಗ ತೋರ್ಸ್ಕೋತ ಬಸ್ಕೋತ ಅದೇನು ತೆಗೆದ ಇವಾಗ ಮತ್ತೆ ಕೇಬಲ್ ಹಾಕೊಳ್ಳೋದು ಇದನ್ನ ಚಟ್ನಿ ಮುಚ್ಚೋದು ಹಾಕತ್ತಾರ. ಕೇಬಲ್ ಬರ್ತಾರ ಈಗ ನಾವು ತೊಗೊಂಡು ಹೋಗಿ ಕೇಬಲ್ ತರ್ಬೇಕಲ್ಲ. ನಾಳೆ ಹೋಗೋಣಂತ ನೋಡ್ತೀನಿ. ಅವ್ರು ಬಸ್ಸಿಗೆ ಇಟ್ಟು ಕಳ್ಸೋದಾಗ ಬಸ್ಸಿಗೆ ಇಟ್ಟು ಕಳ್ಸಿ ಅಂತ ಹೇಳ್ತೇನೆ. ನಾಳೆ ಇವತ್ತು ತಂದ್ರೆ ನಾಳೆಗೆ ಹಾಕೋದು. ಮತ್ತು ಇವತ್ತು ತೊಗೊಂಬಂದ್ರೆ ಪ್ಯಾಕ್ ಮಾಡೋದಂತ ನೋಡೋಣ. ನಿನ್ನಕ್ಕೆ ಆಗಲಿ ಮಳೆ ಏನು ಇದಾರೆ ಎಂಥದ ತೂತು ಅಂತ ಉಳಾಕತ್ತೈತಿ. ನಾ ಖಾಲಿ ಇಲ್ಲ ಅದಕ್ಕೆ ನಾಲ್ಕು ನೀನು ಮಾಡ್ಕೊ. ಮೊಸರು ಕೊಡ್ತೀನಿ ಮತ್ತು ನೀವು ಹೋಗಿ ಬಸ್ಸಿಗೆ ತೊಗೊಂಬ. ಈಗಲ್ಲೇ ನೀರು ಕಾಯಕತ್ತವ. ಇವು ಕುದ್ದ ನಂತರ ಇದಕ್ಕೆ ಈ ರವೆಕ್ಕೆ ಹಾಕೊಳ್ಳೋದು. ಅದರೊಳಗೆ ಸ್ವಲ್ಪ ಏಲಕ್ಕಿ ಹಂಗೆ ಹಾಕಿ ಜಜ್ಜಿ ಹಾಕಿನ ನಮ್ಮ ಮನೆಯವ್ರು ತಿನ್ನಂಗಿಲ್ಲ, ತೆಗೆದು ಹಂಗೆ ಆರಿಸಿ ಹೋಗೋದು ಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿ ಹಾಕಿನಿ ಅಂದ್ರೆ ಆರಾಮ್ಸೆ ದೇಹದೊಳಗೆ ಹೋಗ್ತೈತೆ ಅಂತೇಳಿ ಇವು ರವೆ ಹುರ್ಕೊಂಡು ಇವನ್ನ ಇದು ತುಪ್ಪ ಇನ್ನೊಂದು ಸ್ವಲ್ಪ ಐತಲ್ಲ ಇದನ್ನ ಹಾಕ್ಬಿಡ್ತೇನೆ. ಈಗ ನಿಂಚ ಕಡೆ ದಾರಿಸ್ತೇನೆ ಗ್ಯಾಸು. ನಮ್ಗೆ ಉದ್ರಂಗೆ ಬೇಕಾ ಅಥವಾ ಏನಂತಾರೆ ಮೆತ್ತಗೆ ಬೇಕಾ ಅದ್ರ ಮೇಲೆ ನೋಡಿ ನಾವು ನೀರು ಹಾಕ್ಕೋಬೇಕಾ. ನೀರು ಹಾಕೊಂಡು ತಿರ್ಕೋಬೇಕಿಲ್ಲ ಅವ್ರು ಗಂಟೆ ಆಗ್ಬಿಡ್ತೈತಿಲ್ಲ. ಉರಿ ಪೂರ್ತಿ ಸಣ್ಣ ಇಡಬೇಕಿದನ್ನು. ನಾನು ತಿಳೋಂಗೆ ಮಾಡ್ಕೊಳಕತ್ತೇನೆ. ಇದ್ರೊಳಗೆ ಏನು ತುಪ್ಪ ಐತಲ್ಲ ಇದ್ರೊಳಗೆ ನೀರು ಹಾಕೊಂಡು ಗಟ್ಟಿಗೈತೆ, ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡ್ಬಿಡ್ತೇನೆ. ಜಲ್ದಿನ ಗಂಟೆ ಆಗ್ಬಿಡ್ತೈತಿ. ಇದು ಹಾಕಿದ ಕುಶನ ಹಂಗೆ ಮಿಕ್ಸ್ ಮಾಡ್ಕೊಬೇಕು. ನಾನಿನ್ನೂ ಸಕ್ಕರೆ ಹಾಕಿಲ್ಲ. ಮತ್ತು ಇಲ್ಲಿ ಕೇಸರಿ ಐತಲ್ಲ ಇದನ್ನು ಸ್ವಲ್ಪ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಒಂದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಫುಡ್ ಕಲರ್ ಬಳಸೋದು ಅಷ್ಟೊಂದು ಹಳೇದಲ್ಲ. ಹೆಲ್ದಿಗೆ ಇಷ್ಟು ಹಾಕ್ಕೊಡ್ತೇನೆ ಕೇಸರಿ. ಮುಂಚಿತವಾಗಿನ ಸ್ವಲ್ಪ ಬಿಸಿ ನೀರಲ್ಲಿ ನಾವು ಇದನ್ನು ಸಿಟ್ಟಿವಿ ಅಂದ್ರೆ ಕಲರ್ ಬಿಡ್ತೈತಿ. ಇಲ್ಲಾಂದ್ರೆ ಅದು ಸ್ವಲ್ಪ ಇದು ಅರದು ಹಾಕ್ಬೇಕಾಕೈತೆ ಅಂದ್ರೆ ಅದು ಕಲರ್ ಬಿಡ್ತೈತಿ. ಫ್ರೆಶ್ ಇತ್ತಂದ್ರೆ ಜಲ್ದಿನ ಕಲರ್ ಬಿಡ್ತೈತೆ. ಫ್ರೆಶ್ ಇರಲಿಲ್ಲ ಅಂದ್ರೆ ನಮಗೂ ಗೊತ್ತಾಗಿಲ್ಲಲ್ಲ ಆ ಥರ ಬೇಕಾದ್ರೆ ಅದು ಫ್ರೆಶ್ ಐತೆ ಏನಿಲ್ಲ ಅಂಥೇಳಿ. ಈ ಟೈಮಲ್ಲಿ ಬೇಕಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಸಕ್ಕರೆ ಎಷ್ಟು ಬೇಕು ನೋಡಿರಿ ಎಷ್ಟು ಸಕ್ಕರೆ ಹಾಕ್ಬೋದು. ಭಾಳ ಸಿಂಪಲ್ ಸೀರಾ ಮಾಡೋದು ಹೋಟೆಲ್ ಸ್ಟೈಲಲ್ಲಿ. ಇನ್ನು ರುಕ್ಮಿಣಿ ಹಂಗೆ ಸಕ್ಕರೆ ಸುರಿಯಾಕತ್ತೀನಿ. ಸುರಿಯಾಕ ಸಕ್ಕರೆ ಹಾಕಲ್ರಿ ನೋಡ್ರಿ. ಎಷ್ಟಕ್ಕೊಂದು ಕೇಸರಿ ಹಾಕೀನಿ. ಕೇಸರಿ ಹಾಕಿದ್ರೂ ಏನಾಗ್ತದೆ ಕಲರ ಬರಲಿಲ್ಲ ಅದು ಅಷ್ಟು. ನಾನಂತೂ ಸೀರಾ ಹಿಂಗೆ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡ್ಕೊ ತಿಳಿಸ್ರಿ. ನಮ್ಗೆ ನಾವು ಫುಡ್ ಕಲರ್ ಹಾಕ್ತೇವಲ್ಲ ಅದು ಚಂದ ನೋಡೋಕೆ, ಬಟ್ ಆರೋಗ್ಯಕ್ಕೆ ತಿನ್ನಕ್ಕೆ ಹೋದ್ರೆ ಒಳ್ಳೆಯದಲ್ಲ. ಒಂಚೂರು ಸಕ್ಕರೆ ಬೇಕಂತ ಅನಿಸ್ತತಿ. ಅದಕ್ಕೆ ಎಷ್ಟು ಬೇಕಷ್ಟು ಹಾಕೋ ಸಕ್ಕರೆ. ಯಾಕಂದರೆ ಸಿರಾ ಅಂತಂದ್ರೆ ಸಪ್ ಆಗಬಾರ್ದು.
ವಿಡಿಯೋ ಭಾಳ ಲೆಂತ್ ಆತಂತ ಅನಿಸ್ತತಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೀ. ಪೂಜೆ ಐತಿ ಮಾಡ್ಕೋತೀನಿ. ಪೂಜೆ ಮಾಡ್ಕೊಂಡು 5 ಗೋಡಂಬಿ ಚೂರು ಏನೈತಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡೋದ್ರಿಂದ ಗೋಡಂಬಿ ಹಾಕಿ ಇದನ್ನು ಕುದಿಸ್ಬೇಕಂತೇನಿಲ್ಲ. ಪ್ಲೇಟ್ ಮುಚ್ಚಿ ಇಟ್ಟರೆ ಮುಗೀತು, ರೆಡಿ ಆಯ್ತು ಸಿರಾ. ತುಪ್ಪ ಅಂತ ಜಗ್ಗಕ್ಕೆ ನಾನು ಅದು ನಂಗೆ ತುಪ್ಪ ಮನೆಯಾಗ ಇರೋದ್ರಿಂದ ಇನ್ನು ಸ್ವಲ್ಪ ತುಪ್ಪ ಹಾಕ್ಬೇಕಂತ ಅನಿಸ್ತದೆ ಅಷ್ಟೆ. ನಾವು ಹೋಟೆಲಲ್ಲಿ ಎಲ್ಲ ತಿಂತೇವಿಲ್ಲ ಸಿರಾನ, ಅದ್ರೊಳಗೆ ತುಪ್ಪ ಹಾಕಿರಂಗಿಲ್ಲ. ಸ್ವಲ್ಪ ತುಪ್ಪ ಹಾಕಿದ್ರೆ ಡಾಲ್ಡಾ ಜಾಸ್ತಿ ಹಾಕಿರ್ತಾರೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಇಲ್ಲಾಂದ್ರೆ ಎಣ್ಣೆ ಇರತ್ತಲ್ಲ, ಎಣ್ಣೆ ಜಾಸ್ತಿ ಹಾಕಿರ್ತಾರೆ. ನೀವು ನೋಡ್ಬೋದು ಹೋಟೆಲಲ್ಲೆಲ್ಲ ಶಿರಾ ತೊಗೊಂಡಾಗ ಫುಲ್ ಎಣ್ಣೆನ ಅಂತ ಅನಿಸ್ತೈತಿ, ಅಂದರೆ ಆಯಿಲಲ್ಲಿ ಅಂತ ಅನಿಸ್ತೈತಿ. ಅದು ಅಷ್ಟೊಂದು ತುಪ್ಪ ಹಾಕಿರಂಗಿಲ್ಲ. ನಾನು ನೋಡ್ರಿ ಮನೆಯಾಗಿನ ತುಪ್ಪನ ಎಷ್ಟಕ್ಕೊಂದು ತುಪ್ಪ ಹಾಕೀನಿ. ಎಷ್ಟಕ್ಕೊಂದು ತುಪ್ಪ ಹಾಕಿದ್ರೂ ಅದು ಎಲ್ಲಿ ನಮ್ಗೆ ಏನಂತಂದ್ರೆ ಆಯಿಲ್ ಕಾಣಿಸವಲ್ತು. ಹಾಗಾಗಿ ಡಾಲ್ಡಾ ಹಾಕಿರ್ತಾರೆ ಜಾಸ್ತಿ. ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಯೂಸ್ ಮಾಡೋದನ್ನ ಡಾಲ್ಡಾ. ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ. ಬಟ್ ಒನ್ ಟೈಮ್ ನಾವು ಹೋದಾಗ ಮತ್ತು ಅನಿವಾರ್ಯ ಇರ್ತೈತಲ್ಲ, ತಿನ್ನಲೇಬೇಕಾಗ್ತೈತೆ ನೋಡ್ರಿ. ಇವತ್ತಿನ ಡೈಲಿ ಪೂಜೆ ಮುಗೀತು ನೋಡ್ರಿ ನಂಗೆ. ಇದು ಈಗ ಊಟದ ಹಾದಿ ಕಾಯಕತ್ತೈತಿ. ನಿಂಗೆ ಈ ಕಡೆ ಬಂದ ಊಟ ಹಾಕ್ತೀನಿ. ಏನು ನೋಡ್ರಲ್ಲ ಕಡದ್ ಕಡೆಲ್ಲ ಹೆಂಗೆ ಮಾಡಿ ನಮ್ಮ ಕೋಳಿಗೆ ಒಂದು ತತ್ತಿಸಕ್ಕೆ ಎಷ್ಟು ಜಾಗ ಆದರೂ ಸಾಕಾಗಿಲ್ಲ. ಯಾರು ನೀರಿಗೆ ಬಂದಾರಲ್ಲ ಇಲ್ಲೇ ಕುಂದಿರ್ತೈತೆ ತತ್ತಿಯಕ್ಕ. ತಂದೆ ಮಗಳಿಗೆ ಏನು ಮಾಡಾಕತ್ತಾರ ನೋಡ್ರಿ. ಹಲಸಿನ ಬೀಜ ಸಜ್ಜಿ ಮೇವು ಹಚ್ಚಾಕತ್ತಾರ ಅವ್ರು. ಹಚ್ಚ ಈ ನಮ್ಮನೆ ಬಾಳೆ ಮಾಡಿದಾರ. ಯಾಕೆ ಹೊಲದ ಮಗ್ಳು ಹೊಲ ಹಿಡಿಯೋಲಿವಿ, ಹೌದಿಲ್ವ? ಈ ನಮ್ಮನೆ ದುಡಿದ್ರೆ ಏನು ಅವನವನು ಎಷ್ಟು ಗಳಿಸಿ. ನೀರು ಬಿಡತ್ತೀವಿ. ಮಣ್ಣು ಅದು ಇಷ್ಟು ಮಳೆ ಆಗಿದ್ದು ಮಡ್ಯಾಗಿನ ನೀರಲ್ಲಿ ಎಲ್ಲೇ ಬರ್ತೈತಲ್ಲ, ಸೂಸ್ ಮಣ್ಣದ. ಮಳೆ ಸಂಪೂರ್ಣ ಆದ್ರೆ ಇಲ್ಲಿ ಹೂವಿನ ಗಿಡ, ಗುಲಾಬಿ ಗಿಡ, ಪಲಾವ್ ಗಿಡ ಹಚ್ಚಕ್ಕೆ ಬರ್ತಿತ್ತು. ಮಳೆನೂ ಆಗಂಗಿರಲಿಲ್ಲ. ಅಲ್ಲೇ ಹಚ್ತಾರೆ ನಾ ಟಿ ಸಿ ಅಂತಲ್ಲಿ. ಎಷ್ಟೊತ್ತಿಗೆ ಬರ್ತಾರಂತ ಕೇಬಲ್ ಹಾಕಕ್ಕೆ ಅವ್ರು. ಕೇಬಲ್ ತರ್ಬೇಕನ, ಎಲ್ಲಿಗೆ ಹೋಗಿ ತರ್ಬೇಕದನ? ಇಡುವೆ ಮಾಡ್ತಾ ಕೊಡ್ಬಾಯ್ಲಿ. ಇಡುವೆ ಮಾಡಿ ಅವೇನ ಇಲ್ಲ ತಿನ್ಲ ಬಾಯ್ಲೆಪ್ಪ. ಬಿಕ್ಕಿಕಾಯಿ ಕೊಡ. ಯಪ್ಪ ಇವು ಹಸಿ ಕಾಯಿ ಇಲ್ಲ. ಹಸಿಕಾಯಿ ಮತ್ತು ನಾನ ಇಡುವೆ ಮಾಡಾಕಂತ ತೊಗೊಂಬಂದಿವ. ಇದೇ ಬಿಡಾಕ ಅಲ್ಲೇ ಬಿಡ. ಗುಡ್ದಾಗ ವೇಸ್ಟ್ ಹಾಕವು. ಕವಳಿ ಹಣ್ಣು, ನಕ್ರಿ ಹಣ್ಣು, ಇವು ನಕ್ರಿ ಹಣ್ಣು ನೋಡ್ರಿ. ವಾವ್. ತಿನ್ನ ಬ್ಯಾಗ್ ಹಾಕಂಗ. ಹಾಂ ಹಾಂ ತಿನ್ಲೆ. ತಿನ್ನದನ ಬೀಜ ಅಷ್ಟ ಸಿಪ್ಪುದ. ಬೀಜ ಅಷ್ಟ ಹಿಂಗೆ ಚಕ್ಕ ಬಾಯಾಗ. ಹಾಂ ಬೀಜ ಅಷ್ಟ ಸೆಪ್ಪಿ ತಿನ್ಬಾರ್ದು ಸಾತ. ಹಂಗೆ ಸಿಪ್ಪುದ ಸ್ಟೈಲ್ ಬಿಡ. ದಿವಸ ಹೆಂಗಿರ್ತತಿ ಕಾಯೆಲ್ಲ ಮ್ಯಾಗಿನ ಸಿಪ್ಪಿ ಇಲ್ಲಿ ಐತಿಲ್ಲ. ನಮ್ಮ ಹೊಲ್ದಾಗ ಅದಾವ. ಸುಂದರ್ಸಿಂದ ಇಸ ಇಲ್ಲ. ನಾ ತಿನ್ನಲ್ಲ, ಇಸ ಇಲ್ಲ.
ರಸನ ಒಂದಿಟ್ಟು ಇದಾಗ್ಯಾವ ತೋರ್ ಮೇಲೆ ಕಾಗದ ಹಣದ ತೋರ್ ಬೇಡ್ರಿ ಹಣದ ಎಲ್ಲಿಗೆ ಬುಡ್ರ ಎಲ್ಲಿದ್ದ ಎಲ್ಲಿಗೆ ಬರ್ತಾರ ನಮ್ಮ ಊರಿಗೆ ತಿರ್ಸಂಗಿ ಬರ್ತಾರ ತಿರ್ಸಂಗಿ ಬಂದ್ ಮಾರ್ರ ಮುಸುಲ್ರು ಅವ್ರು ಮಾರ್ತಾರ ಅದ ಮಾರಾಕ ಅಲ್ಲಿಗೆ ಬರ್ತಾರ ನಮ್ಮ ಹೊಲ ಅಂತೇಳಿ ಬರ್ತಾರ ನೋಡವ್ರ ನಮ್ಮ ಹೊಲ ಅಂತೇಳಿ ಗುಡ್ಡಕ್ಕೆ ಕೌಳಿನ ಇಲ್ಲ 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 ನಮ್ಮ ಇದಕ್ಕತ್ತ ಅಲ್ಲೇ ತಿರ್ಸಂಗಿ ಇಟ್ಟದಾವ್ ಕಾಳ ಬಿಡಿತದಲ್ಲ ಕಳಂಗುಡಿ ಅಂತೇಳಿ ಮ್ಯಾಲ ಹತ್ತಿ ಬರ್ಬೋದು ಕಳಂಗುಡಿ ಮ್ಯಾಗ ಅದಾವ ಮುದಕ ಅಜ್ಜಾರ್ ಹುಲ್ಗಳು ಮ್ಯಾಲ ಕಳಂಗುಡಿ ಮುಂದೆ ಅದು ಹೋಗೋದು ಏಕ ರೋಡ್ ಐತೆ ಕಷ್ಟದ ಅಂಗಡಿ ಯಾರಿಗೆ ಒಂದ್ 2 ಕೊಟ್ಟ ಸಿದ್ದೇಶ್ವರ ಗುಡಿ ಐತಲ್ಲ ಅಲ್ಲಿ ದಾರತೆ ಅದ್ರ ಮ್ಯಾಲ ಹಿಂಗ್ ರೋಡ್ ಐತಲ್ಲ ಅದೇ ರೋಡ ಅದ್ರಾಗ ಅದು ಹೋಗೋದು ಇವತ್ತು ತರ್ಕೊಂಬಂದಿ ನಾವು ನಿನ್ನೆ ಇರ್ದು ಕಾಯಿ ಭಾಳ ಇದ್ದು ನನಗೆ ನಿಲ್ಲಕ್ಕಿಲ್ವ ಬಿಸಿಲಿಗೆ ಹಂಗಾಗ್ಯಾವ ನೋಡವ ಬಿಜ್ಲಿ ಮತ್ತೆ ಹಳೆ ಕಟ್ಟ ಅಂತ ಹಳ್ಯಾಗ ಕಟ್ಟಿದ ಕೂಡಲೇ ಅಂದ್ರೆ ಇದಕ್ಕವ ಚಿಟ್ಲೋಗಿ ಹೋಗಿ ಅಂತ ವಿಮಾನದ ಮುಂದೆ ಬುಕ್ ಮಾಡಿ ಅಲ್ಲೇ ಬಸ್ ಬಂದ್ಕೂಲಿ ತರಗೂರಾಗ ಗಾಡಿ ಬಂತ ನಕ್ರಿ ಅಂತ ಅಲ್ಲೇ ಗಿಡದಾಗ ತಿನ್ಬೇಕು ಅವನ್ನ ಗಿಡದಾಗ ತಿನ್ಬೇಕು ಅವನ್ನ ತುಂಬ ದರ್ಶನದ ನಿಶ ಇರೋದಿಲ್ವ ರಸನ ಒಂದು ಇದಾಗಿರ್ತಾವ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೇವೆ ನಾವು ಆಮ್ಯಾಗ ಬುಟ್ಟೆ ಹಾಕ್ರಿ ತಿಂತಿ ನಮ್ಮಲ್ಲಿವ ತಿಂತೀನಿ ಇವು ಒಳಗಿನ ಬೀಜ ದೀಪ ಹತ್ತತೆ ಕಟ್ಟು ಇದನ್ನ ಚಡಿ ತುರ್ಕ್ಯಾ ತಿಂದ ಕ್ಯಾಸ್ ಮ್ಯಾಲಿನ ಸಪ್ಪಿ ತೆಗೆದ್ಬಿಟ್ಟು ಕ್ಯಾಸ್ ಗಟ್ಟಿಗ್ಯಾಗ ಇದ್ರಾಗ ತುರುಕ್ ಚಡಿಯಾಗ ತುರುಕ್ ದೀಪ ಹಚ್ತಿದ್ವಿ ನಾವು ಗುಳೋನ್ ಮುಂದ ಅವನ್ನ ಇವು ಒಳಗ ಬೀಜ ಇರ್ತಾವಲ್ಲ ಮತ್ ಇವ್ನ ಹುರ್ಕೊಂಡ್ ತಿಂದ್ರೆ ಶೇಂಗಾ ತಿಂದಂಗ ಹುರ್ಕೊಂತ ಅಂದ್ರೆ ಶೇಂಗಾ ತಿಂದಂಗ ಒಡದ ಕ್ಯಾಸ ಬ್ಯಾಳಿ ಶೇಂಗಾದ ಬ್ಯಾಳಿ ಇರ್ತದಲ್ಲ ಹಂಗ ಇದ್ದಂಗ ಹಿಂಗ್ಯಾಕೆ ಬಾರಿಸ್ಯಾರ ಮೇವ್ನ ಅವು ಪಾಡಿ ಬೀಳಾರ್ದ ಹಣ್ಣು ನೋಡಪ್ಪ ಅವು ಎಳಿಪಾಡಿನ ಮೇಲೆ ಇದ್ದು ಅಂದ್ರೆ ಸರಿ ಆಗುಲ್ಲಪ್ಪ ಈಗ ಚಲೋ ಇಲ್ಲ ಮೇವ್ ತಿನ್ನಾಕ ತಿಂದ್ರೆ ಚಲೋದಾವ್ ಕೊಡ ಅವ್ರಿಗೂ ಅವನ ತಿಂತೇವಿ ಅವ್ರಿಗೊಂದು ಕೊಡ ಚಲೋ ನೋಡಿ ಕೊಡಪ್ಪ ತಗೋತೀವಿ ಹಾಕೋ ಹಣ್ಣು ಅಂದ್ರೆ ನಮ್ಗೆ ಈ ಸಿಹಿ ಆಗ ಯಾಕೆ ಇಷ್ಟ ಆಗ್ತದವ ಶಪ್ಪಿ ಕಡ್ದಿಲ್ಲ ಫಸ್ಟ್ ಗೊತ್ತಿಲ್ದವ್ರಿಗೆ ಇವ್ನ ಹಣ್ಣು ಕೊಟ್ಟ ಮಜಾ ನೋಡ್ಬೇಕ ಇವು ಜರ್ಮನ್ ಯಾವುದೋ ಒಂದು ದೇಶ ನಮ್ಮ ದೇಶ ಅಲ್ಲ ಬೇರೆ ದೇಶ ಒಂದು ಬೊಗಸೆ ಎಷ್ಟು ಇವ್ನ ಹಣ್ಣು ಓದಿವಿ ಅಂದ್ರೆ ನಾವು ಇಡೀ ದೇಶನ ಸುತ್ತಿ ನಾವು ವಾಪಸ್ ನಮ್ಮ ಇಂಡಿಯಾಕ್ಕೆ ಆರಾಮ್ಸೆ ಬರ್ಬೋದ ಅಷ್ಟೊಂದು ವ್ಯಾಲ್ಯೂ ಇರುವಂಥ ಹಣ್ಣಿದೆ ಆದ್ರೆ ನಮ್ಮ ದೇಶದಲ್ಲಿ ಹೆಂಗಂತಂದ್ರೆ ಕೆಲವೊಂದು ಗುಡ್ಗಾಡು ಪ್ರದೇಶ ಏನಂತವಲ್ಲ ಅಲ್ಲಿ ಮಾತ್ರ ಸಿಗ್ತಾವ ಎಷ್ಟೊಂದು ನೀವು ಇದರ ಮಹತ್ವ ಎಷ್ಟಂತ ಗೊತ್ತಾಗಿರ್ಬೋದು ನಾನು ಹೇಳಿದ್ನಿಲ್ಲ ದಟ್ ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಒಬ್ರು ಸರ್ ಅಪ್ಪನಕ್ಕಿಂತ ಜಾಸ್ತಿ ವಯಸ್ಸಿನವ್ರ ಇದು ಇದ್ರ ಸಂಪೂರ್ಣವಾದ ಮಾಹಿತಿ ಒಬ್ರಿಗೆ ಅಂದ್ರೆ ಒಬ್ರಿಗೆ ಗೊತ್ತೈತಿ ಇದು ಯಾವುದು ಹರಪ್ಪನಹಳ್ಳಿ ಏನೋ ಬರತ್ತೆ ನೋಡ್ರಿ ಅಲ್ಲಿ ಹೋಗಿ ನಾನು ಅವ್ರ ನಂಬರ್ ಕೊಟ್ಟಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೇಳಿ ಅಂತಂದ್ರೆ ಹೇಳಲಿಲ್ಲ ಅವ್ರನ್ನ ಅಲ್ಲಿಗೆ ಬರ್ರಿ ಅಂತೇಳಿ ಅಂತಂದ್ರೆ ನಮ್ಗೆ ಅಷ್ಟೆಲ್ಲ ದೂರ ಹೋಗಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕಲೆಕ್ಟ್ ಮಾಡೋಷ್ಟು ಆಗಲಿಲ್ಲ ನನಗೆ ಬಟ್ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಇರೋವಂಥ ಹಣ್ಣು ನೋಡ್ರಿ ಇದು ಮ್ಯಾಗಿನ ತೊಗಟೆ ಅಷ್ಟು ನಮ್ಗೆ ನಾವಿಲ್ಲಿ ಯೂಸ್ ಮಾಡಂಗಿಲ್ಲ ಹೊರದೇಶದಲ್ಲಿ ಬಹುಶಃ ಇದನ್ನ ಏನಾದರೂ ಮೆಡಿಸಿನ್ಗೆ ಏನಾದರೂ ಯೂಸ್ ಮಾಡಿದ್ರು ಮಾಡ್ಬೋದು ಬರೀ ಒಂದು ಬೊಗಸೆ ಏನು ತಿನ್ನಂಗಿಲ್ಲ ಒಂದು ಬೊಗಸೆ ಹಣ್ಣು ಹೋದ್ರೆ ನಾವು ಇಡೀ ದೇಶನ ಯಾವುದೋ ಒಂದು ದೇಶ ಹೇಳಿದೆ ಇಡೀ ದೇಶನ ನಾವು ಸುತ್ತಿ ಆರಾಮ್ಸೆ ಟ್ರಿಪ್ ಮಾಡಿ ಆರಾಮ್ಸೆ ನಮ್ಮ ಇಂಡಿಯಾಕ್ಕೆ ಬರ್ಬೋದಂತ ಅಷ್ಟು ದುಡ್ಡು ಸಿಗ್ತದಂತ ಇದು ಬರೀ ಒಂದು ಬೊಗಸೆ ಹಣ್ಣಿಗೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದ್ರೊಳಗೆ ಎಷ್ಟೊಂದು ವ್ಯಾಲ್ಯೂ ಐತೆ ಅಂತ ಹೇಳಿ ಆದ್ರೆ ಇವೆಲ್ಲ ಹೆಂಗಂತಂದ್ರೆ ಏನಂತಾರೆ ಅಳಿವಿನ ಅಂಚಿನಲ್ಲಿರುವಂಥ ಫ್ರೂಟ್ ಇದೆ ನಾವಿದಕ್ಕೆ ನಕ್ಕರೆ ಹಣ್ಣು ಅಂತೇವಿ ಬೇರೆ ಕಡೆ ಏನಂತಾರೆ ಅಂತ ನಮ್ಗೆ ಗೊತ್ತಿಲ್ಲ ಇವು ಅಳಿವಿನ ಅಂಚಿನಲ್ಲಿ ಯಾಕದಾವ ಅಂತಂದ್ರೆ ಕವಳೆ ಹಣ್ಣಾಗಲಿ ಇವು ನಕ್ಕರೆ ಹಣ್ಣಾಗಲಿ ಕವಳೆ ಹಣ್ಣಿಗೆ ಏನಂತಂದ್ರೆ ಬೆಳೆಯಾಗಿ ಪರಿವರ್ತನೆ ಮಾಡ್ಕೊಂಡು ಅದನ್ನ ಬೆಳಿತಾರ ಬೇರೆ ಮಹಾರಾಷ್ಟ್ರದಂಥ ರಾಜ್ಯಗಳಲ್ಲಿ ಹೌದಾ ಆದ್ರೆ ಇದು ನಕ್ರಿ ಏನು ಹಂಗಲ್ಲ ಇದು ಹೆಂಗಂತಂದ್ರೆ ಆಡುಗಳು ತಿಂತಿರ್ತಾವಲ್ಲ ಹಾಗಾಗಿ ಇದನ್ನ ಕಡದು ಮೇಯಿಸ್ತಾರ ಮತ್ತು ಚಿಗುರು ಹೊಡೆದಿರ್ತಾವು ಮತ್ತು ಇದಕ್ಕ ಬರೀ ಗುಡ್ಗಾಡ ಪ್ರದೇಶದಲ್ಲಿ ಅಷ್ಟು ಇವ್ನ ಬೀಜ ಈ ಸಲ ರಿಟರ್ನ್ ಹಾಕಿನಪ್ಪ ಬಾಳಂತ ಹಾಗಾಗಿ ಬೀಜ ತೆಗೆದಿಟ್ಟ ಇಲ್ಲಿ ಹಳೆ ಐತಲ್ಲ ಇಲ್ಲಿ ಹಚ್ಬೇಕಂತ ಅನ್ಕೊಂಡೆ ನೋಡೋಣಂತ್ರಿ ಎಷ್ಟರ ಮಂದಿಗೆ ಅಕ್ಕ ಅಂತ ಇವು ನೋಡ್ರಿ ಹಣ್ಣು ಅಕ್ಕವು ಅಪ್ಪ ಕಾಯಿಷ್ಟ ತೊಗೊಂಬಂದಾರ ಆದ್ರೆ ಇವು ಕಾಯಿಷ್ಟ ತೊಗೊಂಬಂದು ವೇಸ್ಟ್ ಮಾಡಾಕತ್ತೇವಂತಲ್ಲ
ಇವನ ವೇಸ್ಟ್ ಅಕ್ಕ ಗುಡ್ದಾಗಲ್ಲ ಇವನ ಹರಿದು ಯಾರು ಮಾರಂಗಿಲ್ಲ. ಬಟ್ ಹರಿದು ಮಾರಿದ್ರ ಸೇಲ್ ಅಕ್ಕವೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಹಳ್ಳಿಗಳ ಇರುವಂತ ಪ್ರದೇಶಗಳಲ್ಲಿ ನಾವ್ ಇಂಥ ಫ್ರೂಟ್ ಎಲ್ಲ ಹರಿದು ಮಾರಿದ್ರ ಯಾರು ತಗೊಳಂಗಿಲ್ಲ. ಮತ್ತೆ ಈ ಹಣ್ಣಿನ ವಿಶೇಷತೆ ಏನಂತಂದ್ರ ಬೀಜ ತಿಂದ್ರೆ ಏನಕತಿ? ಈಗ ತಿನ್ಬೇಡ, ಮ್ಯಾಗ ತಗೋಟಿರ್ತೈತಲ್ಲ ಅಂತ ತೆಗಿಬೇಕ. ಏನಾಗಂಗಿಲ್ಲ ತಿಂದ್ರ. ಹಸಿ ಶೇಂಗಾ ತಿಂತೇವಲ್ಲ ಹಂಗ ಅನ್ಸುತ್ತೆ, ಮ್ಯಾಗಿನ ಸಿಪ್ಪಿ ತಗಲ್ಲ. ಈ ಹಣ್ಣಿನ ವಿಶೇಷತೆ ಏನಂತಂದ್ರ ಆಗ ಹರ್ಕೊಂಡಾಗ ನಾವ್ ಗಿಡದಾಗ ತಿನ್ಬೋದ. ಮತ್ ಈ ಹಣ್ಣು ಹರಿಬೇಕಾದ್ರೆ ನಾವ್ ಹಿಂಗೇನೈತಿಲ್ಲ ಇದ ತುಂಬಾ ಏನಂತೇನು ಈ ತರನ ಹರಿಬೇಕಾದ್ರ ಈ ತರ ಹರಿಬಾರ್ದ. ಇಲ್ಲಿ ಏನ್ ಕಾಣಿಸ್ತಿಲ್ಲ ಇದನ್ನ ತಗದ ಈ ತರ ಹರಿಬಾರ್ದು. ಈ ತರ ಹರಿದ್ವಿ ಅಂದ್ರ ನಾವ ಇವನ ಅಲ್ಲಿ ಗಿಡ ಬಿಟ್ಟು 100 ಮೀಟರ್ ಬಂದಿವಿ ಅಂದ್ರ ಕಹಿ ಆಗ್ಬಿಡ್ತೈತ ಅದು. ಇದ್ರೊಳಗ ಹಳದಿನ ಇರ್ತಾವ. ಇವ್ ಎಲ್ಲಿ ಆಗಿದ್ದು? ಹೌದನ? ಹಂಗಾರ ಬರ್ತೇವೆ. ಹಂಗಾರ ಈ ವಾರದಾಗ ಇರ್ತಾವಿಲ್ಲಪ್ಪ, ಇನ್ನೊಂದ್ ವಾರ. ಅವು ಒಳಗ್ ಗಿಡಗಳು ನೋಡಿಲ್ಲ ನಾ. ಅಲ್ಲಿ ಒಂದ್ 2 ಗಿಡ ನಾ ಅಡ್ಡಾಡ್ ನೋಡಾಕ ಹೋಗಿದ್ನಿ. ಹಂಗಾರ ನೋಡ್ಬೇಕು. ಅವ ಜಗ್ಗಿದ್ವಲ್ಲ ಆಗ ಒಳಗ್ ನಾ ಬೀಳ್ದಾಗ ನೋಡಿಲ್ಲ. ಇದು ಸಡ್ ಐತ್ಲಾ ಮುದ್ದಲ್ಕ ಅದಾವ. ಅಲ್ಲಿ ಮ್ಯಾಲ್ ಮಿಕ್ಕಿಕಾಯಿ ಹರ್ಕೊಂಬರಕ್ ಹೋಗಿದ್ನಿ. ಅಲ್ಲಿ ಅದಾವ ಬಿಕ್ಕಿಕಾಯಿ ಹರ್ಕೊಂಬರಕ. ಅಲ್ಲಿ ಅದಾವ ಗಿಡಗಳು. ಅಲ್ಲಿ ಅದಾವ ಕಾಯಿ ಆಗಿಲ್ಲ ಅದ್ರ ಬಾಳ. ಅದ್ರ ಒಂದ್ 5-6 ಗಿಡದಾನ ಹರ್ಕೊಂಡ್ ಬಂದಿನ ಈಗ ಅವ್ನ. ಮೊದಲು ಇವು ಗಿಡಗಳು ಅದೊಂದ್ ಹಣ್ಣು ಅದೊಂದ್ರ ಹೆಂಗ್ ಹಾಕಿದ್ದು ಅಂದ್ರೆ ಎಲ್ಲಿ ಕಾಣಿಸ್ತಿರ್ಕಿಲ್ಲ, ಅಷ್ಟ ಹಣ್ಣು ಸುರಿತಿದ್ವು ನಾವ್ ಸಣ್ಣ ಇದ್ದಾಗ. ಹಳದಿ ಇರ್ತಾವ ಮತ್ತೆ ಇವ್ ಕೇಸರಿ ಇರ್ತಾವ. ಅದ್ರೊಳಗ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ಅಡ್ಡಾಡಿ ಯಾವ ಜಾಸ್ತಿ ಒಂದ್ ಗಿಡ ಹಣ್ಣು ಹುಳಿ ಇರ್ತೈತಿ, ಒಂದ್ ಗಿಡ ಹಣ್ಣು ಬಾಳ ಟೇಸ್ಟ್ ಇರ್ತೈತಿ. ಅದ್ ಹೆಂಗ ಏನಂತ ಗೊತ್ತಿಲ್ಲ. ಆದ್ರೆ ಅಷ್ಟು ರುಚಿಯಾಗಿರ್ತೇವೆ ಅವು ಹಣ್ಣ. ಯಾವ್ದ ಟೇಸ್ಟ್ ಇರ್ತೈತಿಲ್ಲ ಅದನ್ನಷ್ಟನ್ನ ಅಡ್ಡಾಡಿ ತಿಂದು ಬರ್ತಿದ್ವಿ ನಾವ. ಹಿಂಗಾಗಿ ನಮ್ಗೆ ಆ ಹುಳ ಅಂತೂ ಸಿಕ್ಕಾಪಟ್ಟಿ ಫೇವ್ರೇಟ್ ಆಗ್ಬಿಟ್ಟೈತೆ ನಾವ್ ಸಣ್ಣ ಇದ್ದಾಗ. ಶೇಂಗಾದ ಕತೆ ಐತಿಲ್ಲ ತೋರ್ಸ್ಕ್ಯಾಮ್ರದ ಒಳಗಿನ ಬೀಜ ನೋಡಿ ಅದನ್ನ ಒಡದ ಒಣಗಿಸ್ತಿದ್ವಿ ನಾವ. ಸುಟ್ಟನು ಇದನ್ ಮಾಡಿ ಹುರದನು ಅದನ್ನ ಬ್ಯಾಳಿ ಒಡದ ಅದನ್ನ ಮ್ಯಾಲಿನ ಶಕ್ತಿ ತೆಗದ್ರ ಬಾಳ ಎಷ್ಟು ಶೇಂಗಾ ಕಾಳು ತಿಂದಂಗ ನೋಡ್ರಿ. ಗೋಡಂಬಿ ಬೀಜ ಅದು ಇರ್ತಾವಲ್ಲ. ಎಂದ ನಮ್ಮ ಎಲ್ಲಪ್ಪ ಅಪ್ಪ ಅನ್ನ ತಂದಾನ, ತಾನು ತಿನ್ನಾಗತ್ತಾನ. ತಿನ್ನಿ ಜತ್ತಿನ ನಾವು ತಂದೇವಿ ಅಂತ ನಕ್ರಿಯನ್ ಯೂಟ್ಯೂಬ್ ವಿಡಿಯೋನು ಮಾಡ್ಲಿಲ್ಲ ನಾನು. ನಕ್ರಿಯನ್ ಪೂರ್ತಿ ಹಣ್ಣಾಗಿರ್ತಾವಲ್ಲಪ್ಪ. ಆ ದಿವಸ ಆಗಿರ್ತಪ್ಪ. ಬೀಜ ಬೇಕು, ಬೀಜ ಬರ್ತಾವ. ದಿವಸ ಆಗಿರ್ತೈತಿ. ಏನಾಗುದಿಲ್ಲ. ಇನ್ನ ಪೂರ ಹಣ್ಣಾಗಿಲ್ಲ. ದ್ವಾರನಂತ ಹರ್ಕೊಂಡ್ ಬಂದಿನಿ ನಾನು. ಕಡುತ್ತಾವ ಅಂತ ಹೇಳಿ ತಡಿ ಹೋತನ ಅಲ್ಲೈತ್ ನೋಡು ಗಲ್ ಮ್ಯಾಗ. ಒಂದು ಕಂಡಿಲ್ಲ ನಮ್ಗೆ ಇಲ್ಲಿ ಮಠ. ಮತ್ತೆ ಇಲ್ಲಿ ಹಾವಿನ ಮರಿ ಐತಿ, ಬಾ ಆ ಕಡೆ ಚಿಂಬ. ಹೋಗ್ಬಿಡ, ಚಿಂಬಿಡಪ್ಪ ಆ ಕಡೆ. ಇಲ್ಲ ನೀವು ಹೋಗ್ಬ, ನಿಂದ ಅರ್ಜೆಂಟ್ ಐತೇನ ಕೆಲ್ಸ. ಇಕ್ಕಳದಂತದ ಆಗ್ಬೇಕಂತ. ಆ ಕಟ್ಗಿ ನುಗ್ಸ್ ಮೊದಲ ಮುಗಿಸ್ಬಿಟ್ರಿ ಇದ್ರಾಗ ಹೋಗ್ಬೇಕು. ಈಗ ಎಲ್ಲ ಕುಡ್ಸಿ ಅಂತ ಹೋತದ. ಎಂತದೇಪ್ಪ ಅದ ಹಾವ? ಬುಸ್ ಬುಸ್ ಅಂತೈತೆ. ಮತ್ತ ಅದ ಮುಂದಕ್ಕೆ ಹೋಗಲ್ತಲ್ಲಪ್ಪ. ಅದ ಹೋಗೋದಿಲ್ಲ ಅದ ಯಪ್ಪ. ಹರಿದಾಡ್ಕೊಂತ ಹೋಗೋದಿಲ್ಲ ಅದ.
ಬಾವು ಬರ್ತದಪ್ಪ ಇದಕ್ಕ ಬಹುತಾವ್ ಕಾಲ ಇದು ಬಡದ ಅದು ಕಡದ್ರ ಹಂಗಲ್ಲಪ್ಪ ಈ ಬ್ಯಾರೆ ಆದ್ರೆ ಸರಾಸರ ಹೋಗ್ಬಿಡ್ತಾವ ಅದು ಹೋಗಲ್ ನೋಡದ ಅದು ಹತ್ತಲ್ಲ ಕಾಲ್ನಾಗ ಆಡ್ತಿರಪ್ಪ ಬಡದ್ ಹೋಗೋದ್ ಬಿಡ್ರಿ ಅವಕ್ಕೆ ಏನಾಕತ್ತೆ ದೊಡ್ಡ ಒಟ್ಟ ಬಡಿಬೇಡ್ರಿ ನಾಗ್ರ ಹೊಂಟತಲ್ಲ ನಮ್ಗೆ ಹತ್ತಲ್ಲ ಕಾಲ್ನಾಗ ಕಾಣುವಂಗಿಲ್ಲ ಬಿಡುವಂಗಿಲ್ಲ ಹ್ಮ್